ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮುಂದಿನ ವಾರ ತುಂಬ ಲಕ್ಕಿ ಈ ರಾಶಿಯವರಿಗೆ ಶುಕ್ರ ಮತ್ತು ಮಂಗಳನಿಂದ ಭಾಗ್ಯೋದಯ. ಯಾರಿಗೆ ಮುಂದಿನ ವಾರ ಒಳ್ಳೆಯ ದಿನಗಳು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂರು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಆದಷ್ಟು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಜನ್ಮ ದಿನಾಂಕವನ್ನು ಸೂಚಿಸಿ ಖಂಡಿತವಾಗ್ಲೂ ಅದರ ಜೊತೆಗೆ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ. ಹಾಗೆಯೇ ಅದಕ್ಕೆ ತಕ್ಕಾಗೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಉತ್ತರ ಕೊಡುವಾಗ ಸ್ವಲ್ಪ ಆಚೆ ಟೈಮ್ ಆದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಚೆಕ್ ಮಾಡ್ತಾ, ಯಾರು ಮೆಸೇಜ್ ಮಾಡ್ತೀರಿ ಅವ್ರು ಚೆಕ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತೀವೋ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೂಡ ಕೇಳಬಹುದು. ಅದರ ಬಗ್ಗೆ ನಾನು ಏನಾದರೂ ನನಗೆ ಆ ಪ್ರಶ್ನೆಗಳು ಇಷ್ಟ ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಮುಕ್ತವಾಗಿ ಹಂಚ್ಕೋಬಹುದು. ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ. ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೂ ಇರುತ್ತೆ ಅಂತ ಹೇಳ್ತಾ ಮಾರ್ಚ್ 3ನೇ ವಾರದಲ್ಲಿ ಮಂಗಳ ಶುಕ್ರ ಕುಂಭರಾಶಿಯಲ್ಲಿ ಸಂಯೋಗಗೊಳ್ಳುವಂಥದ್ದು. ಮಂಗಳ ಮತ್ತು ಶುಕ್ರನ ಸಂಯೋಗದಿಂದ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳುವಂಥದ್ದು. ಈ ವಾರ ಕುಂಭರಾಶಿಯಲ್ಲಿ ಶನಿ ಕೂಡ ಉದಯಿಸುವಂಥದ್ದು. ಹಾಗಾಗಿ ಮಂಗಳ ಶುಕ್ರ ಶನಿ ಒಟ್ಟಾಗಿ ಈ ವಾರ ಕೆಲವು ರಾಶಿಗಳ ಅದೃಷ್ಟವನ್ನು ಬೆಳಗಿಸುವಂಥದ್ದು. ಆ ರಾಶಿ ಚಿಹ್ನೆಗಳು ಯಾವುವು? ಮಾರ್ಚ್ 3ನೇ ವಾರ ಅನೇಕ ರೀತಿಯಲ್ಲಿ ಬಹಳ ವಿಶೇಷವಾಗಿರುತ್ತೆ. ಕುಂಭರಾಶಿಯಲ್ಲಿ ಶುಕ್ರ ಮಂಗಳನ ಸಂಯೋಗ, ಮಹಾಲಕ್ಷ್ಮಿ ಯೋಗ ಈ ವಾರ ಇಡೀ ಉಳಿಯುವಂಥದ್ದು. ಇದಲ್ಲದೆ ಮಂಗಳನು ಈ ವಾರ ಶತಭಿಷ ನಕ್ಷತ್ರದಲ್ಲಿ ಸಂಚರಿಸುವಂಥದ್ದು. ಗ್ರಹಗಳ ಈ ಸ್ಥಾನ ಮಹಾಲಕ್ಷ್ಮಿ ಯೋಗದ ಪ್ರಭಾವ ಮಾರ್ಚ್ ಈ ವಾರ 5 ರಾಶಿ ಚಿಹ್ನೆಗಳಿಗೆ ಅದೃಷ್ಟ ತರುವಂಥದ್ದು. ಜೊತೆಗೆ ಉದ್ಯೋಗಿಗಳಿಗೆ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಆರ್ಥಿಕವಾಗಿ ಲಾಭವಾಗಲಿದೆ. ಮಾರ್ಚ್ ಈ ವಾರದ 5 ಅದೃಷ್ಟದ ರಾಶಿಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದರೆ ಒಂದೊಂದು ಗ್ರಹಗಳ ಸಂಚಾರ ಅಥವಾ ಸಂಯೋಗ, ಒಂದೊಂದು ರಾಶಿಯವರಿಗೆ ಗ್ರಹಗಳ ಸಂಚಾರ ಅಥವಾ ಸಂಯೋಗ, 2 ರಾಶಿಗಳು ಸಂಯೋಗವಾಗುವಂಥದ್ದು ಒಂದು ರಾಶಿಯಲ್ಲಿ. ಆಗ ಉಂಟಾಗುವ ಕೆಲವೊಂದು ಯೋಗ ಆಗಿರ್ಬೋದು ಅಥವಾ ಆ ಸಂಚಾರ ಆಗಿರ್ಬೋದು. ಕೆಲವು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ, ಕೆಲವರಿಗೆ ಮಧ್ಯಮ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಅದು ಮೊದಲು ನೋಡುವುದಾದರೆ ವೃಷಭ ರಾಶಿ ಈ ವಾರ ಶುಭ ಮತ್ತು ಅದೃಷ್ಟವನ್ನು ತರುವಂಥದ್ದು. ಮಾರ್ಚ್ನ ಈ ವಾರ ಶುಭ ಅದೃಷ್ಟವನ್ನು ತರುವಂಥದ್ದು. ಈ ವಾರದ ಆರಂಭದಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಈ ವಾರ ನಿಮ್ಮ ಆರ್ಥಿಕ ಭಾಗವು ಮೊದಲಿಗಿಂತ ಬಲವಾಗಿರುತ್ತೆ. ಉದ್ಯೋಗಿಗಳಿಗೆ ಈ ಸಮಯ ತುಂಬ ಉತ್ತಮವಾಗಿರುತ್ತೆ. ನಿಮಗೆ ಹೆಚ್ಚುವರಿ ಆದಾಯದ ಮೂಲಗಳು ಗೋಚರಿಸುತ್ತೆ. ಈ ರಾಶಿ ಜನ ವಿದೇಶದ ವೃತ್ತಿ ಮತ್ತು ವ್ಯವಹಾರವನ್ನು ಸ್ಥಾಪಿಸಲು ಯೋಚಿಸ್ತಾ ಇದ್ದರೆ ನೀವು ಕೆಲವು ಉತ್ತಮ ಯಶಸ್ಸನ್ನು ಅದರಲ್ಲಿ ಪಡೆಯಬಹುದು. ಪ್ರೀತಿಯ ಜೀವನಕ್ಕೆ ಈ ವಾರ ತುಂಬ ಅನುಕೂಲವಾಗಿರುತ್ತೆ ಮತ್ತು ನಿಮ್ಮ ಸಂಗಾತಿಯ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಈ ವಾರ ಕಳೆಯುವಿರಿ. ಉದ್ಯೋಗ, ವ್ಯವಹಾರ ಅಥವಾ ಕೌಟುಂಬಿಕ ಜೀವನ ಎಲ್ಲದರಲ್ಲೂ ಸುಗಮವಾಗಿರುತ್ತೆ. ನೆಕ್ಸ್ಟ್ ನೋಡುವಂಥದ್ದು ಮಿಥುನ ರಾಶಿ. ನೀವು ಕೆಲವು ದೊಡ್ಡ ಪ್ರಯೋಜನಗಳನ್ನು ಪಡೆಯಬಹುದು ಈ ವಾರದಲ್ಲಿ. ಮಾರ್ಚ್ನ ಈ ವಾರ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದು. ಮೊದಲ ವಾರಕ್ಕಿಂತ ಈ ವಾರ ನಿಮಗೆ ಉತ್ತಮ ಅಂತ ಹೇಳ್ಬೋದು. ಈ ಸಮಯದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಡಿದ ಪ್ರಯಾಣ ಭವಿಷ್ಯದಲ್ಲಿ ನಿಮಗೆ ಕೆಲವು ದೊಡ್ಡ ಪ್ರಯೋಜನಗಳನ್ನು ನೀಡುವಂಥದ್ದು. ವ್ಯಾಪಾರಿಗಳಿಗೆ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಉದ್ಯೋಗಿಗಳು ತಮ್ಮ ಹಿಂದಿನ ಕಠಿಣ ಪರಿಶ್ರಮದ ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯಬಹುದು. ಹಿರಿಯರು ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು. ನೀವು ಇದ್ದಕ್ಕಿದ್ದಂತೆ ಆತ್ಮೀಯ ಸ್ನೇಹಿತರನ್ನು ಅಪರೂಪ ಅಂದರೆ ಎಲ್ಲೋ ಯಾವತ್ತೂ ಭೇಟಿಯಾಗಿರ್ತೀರಿ, ಸಡನ್ನಾಗಿ ಭೇಟಿಯಾಗುವ ಸಂದರ್ಭ ಕೂಡ ಕೂಡಿ ಬರಬಹುದು. ಹಾಗೆ ಅದು ನಿಮ್ಮ ನೆನಪುಗಳನ್ನು ಉಲ್ಲಾಸಗೊಳಿಸಬಹುದು. ಇದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಈ ವಾರ ಅಂತಲೇ ಹೇಳಬಹುದು. ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಏನಾದರೂ ನೀವು ಅದರ ಪ್ರಯಾಣ ಮಾಡೋದಿದ್ರೆ ಅದರಿಂದ ಮುಂದೆ ತುಂಬ ಒಳ್ಳೆಯದಾಗಲಿದೆ. ಹಾಗೆಯೇ ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿ ಈ ವಾರ ನೀವು ತೊಂದರೆಗಳಿಂದ ಪರಿಹಾರ ಪಡೆಯುತ್ತೀರಿ. ಕನ್ಯಾ ರಾಶಿ ಜನರಿಗೆ ಮಾರ್ಚ್ 3ನೇ ವಾರ ತೊಂದರೆಗಳಿಂದ ಮುಕ್ತಿ ನೀಡುವಂಥದ್ದು. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ಅಡೆತಡೆಗಳು ಇದ್ದರೆ ಈ ವಾರ ಕೊನೆಗೊಳ್ಳುವಂಥದ್ದು. ಈ ವಾರ ನೀವು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಂಪೂರ್ಣ ಬೆಂಬಲ ಸಿಗುವಂಥದ್ದು. ಸದ್ಯಕ್ಕೆ ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಗೋಚರಿಸುತ್ತವೆ. ದೀರ್ಘಕಾಲದಿಂದ ತಮ್ಮ ಕೆಲಸವನ್ನು ಪ್ರಾರಂಭಿಸಲು ಯೋಚಿಸ್ತಾ ಇರುವವರು ನಿಮ್ಮ ಈ ವಾರ ಪೂರೈಸಬಹುದು. ಈಗಾಗಲೇ ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಸಂಬಂಧವನ್ನು ಬಲಪಡಿಸುತ್ತಾರೆ. ಇದು ಕನ್ಯಾ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿರುವಂಥದ್ದು. ಪ್ರತಿಯೊಂದು ಅಂದರೆ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಈ ವಾರ ಅದು ಕೊನೆಗೊಳ್ಳುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ತುಲಾರಾಶಿ. ತುಲಾರಾಶಿಗಳಿಗೆ ನೋಡೋದಾದ ತುಲಾರಾಶಿಗೆ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುವ ಈ ವಾರದಲ್ಲಿ. ಈ ವಾರ ತುಂಬ ತುಲಾರಾಶಿ ಜನರಿಗೆ ಪ್ರಯೋಜನಕಾರಿ. ನೀವು ಯಾವುದೇ ಅಪೂರ್ಣ ಕೆಲಸವನ್ನು ಹೊಂದಿದರೆ ಅದು ಈ ವಾರ ಪೂರ್ಣಗೊಳ್ಳುವಂಥದ್ದು. ಅಲ್ಲದೆ ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಲು ಈ ವಾರ ತುಂಬ ಉತ್ತಮವಾಗಿರುತ್ತೆ. ಕೆಲವು ಜನರು ಪೂರ್ವಜರ ಆಸ್ತಿನ ಅನುವಂಶಿಕವಾಗಿ ಪಡೆಯಬಹುದು. ನೀವು ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಬಹುದು. ಉದ್ಯೋಗಿಗಳಿಗೆ ಈ ವಾರ ತುಂಬ ಶುಭವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಹುದ್ದೆ ಅಥವಾ ಪ್ರಮುಖ ಜವಾಬ್ದಾರಿಗಳನ್ನು ಕೂಡ ನೀಡಬಹುದು. ವ್ಯಾಪಾರಿಗಳು ಈ ವಾರ ಅಪೇಕ್ಷಿತ ಲಾಭವನ್ನು ಪಡೆಯಬಹುದು.
ಆಗಿರ್ಬೋದು. ವೈವಾಹಿಕ ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತದೆ. ಹಾಗೆಯೇ ಈ ಸಮಯದಲ್ಲಿ ನೀವು ಸಣ್ಣ ಸಮಸ್ಯೆಗಳು ನಿರ್ಲಕ್ಷಿಸಿದರೆ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಆರೋಗ್ಯದ ಬಗ್ಗೆ ಎಂದು ತುಲಾ ರಾಶಿಯವರಿಗೆ ಈ ಒಂದು ಗ್ರಹಗಳ ಸಂಯೋಗದಿಂದ ಆಗುವಂಥ ಒಳ್ಳೆಯ ಒಂದು ಪರಿಣಾಮ. ಹಾಗೆಯೇ ಮಕರ ಉದ್ಯೋಗಸ್ಥರಿಗೆ ಯಶಸ್ಸು ಸಿಗಲಿದೆ. ಮಕರ ರಾಶಿಯವರಿಗೆ ಈ ವಾರ ಮಿಶ್ರವಾಗಿರುತ್ತೆ ಅಂತಲೇ ಹೇಳಬಹುದು. ಶುಭ ಕೂಡ ಇದೆ, ಸ್ವಲ್ಪ ಅಂದರೆ ಮಿಶ್ರವಾಗಿರುವಂಥದ್ದು. ಆದರೂ ತುಂಬ ಮಟ್ಟದಲ್ಲಿ, ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದು ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಸ್ವಲ್ಪ ಚರ್ಚಿಸಬಹುದು. ಉದ್ಯೋಗಿಗಳು ಈ ವಾರ ಹೆಚ್ಚಿನ ಕೆಲಸವನ್ನು ಹೊಂದಲಿದ್ದಾರೆ. ಆದರೆ ಇನ್ನೂ ಇವರು ತಮ್ಮ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಕೂಡ ಸಾಧ್ಯವಾಗುತ್ತೆ. ನಿಮ್ಮ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನೀವು ಹೆಚ್ಚುವರಿ ಕಠಿಣ ಪರಿಶ್ರಮ ಪ್ರಯತ್ನ ಮಾಡಬೇಕಾಗುತ್ತೆ. ಆದರೂ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ, ಅದು ನೆನಪಿಡಿ. ಜೊತೆಗೆ ಈ ಅವಧಿಯಲ್ಲಿ ಅಪೇಕ್ಷಿತ ಪ್ರಯೋಜನಗಳನ್ನು ಪಡೆಯಲು ನೀವು ತುಂಬ ಸಂತೋಷ ಪಡುತ್ತೀರಿ. ನಿಮ್ಮ ಸಂಗಾತಿಯಿಂದ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ಸಹ ಪಡೆಯಬಹುದು. ಪ್ರೇಮ ಜೀವನಕ್ಕೆ ಈ ವಾರ ಒಳ್ಳೆಯದು ಅಂತಲೇ ಹೇಳಬಹುದು. ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನೇ ಕಠಿಣ ಕೆಲಸ ಅಥವಾ ಪರಿಶ್ರಮ ಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುವಂಥದ್ದು, ಅದನ್ನು ಮರೆಯಬೇಡಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು.